ಐಸ್ ಕ್ರೀಮ್ ಚೆನ್ನಾಗಿ ಬಂತಾ ಅದೇನು? ನಮ್ಮ ಶ್ರೀಮತಿಯವರು ಅವರ ಜೀವನದಲ್ಲಿ ಮೊದಲನೇ ಸಲ ಐಸ್ ಕ್ರೀಮ್ ಮಾಡ್ತಿದ್ದಾರೆ. ಬೇಡ, ಚೆನ್ನಾಗಾಗಲಿ ಅಂತ ದೇವರ ಕೇಳ್ಕೊತಾ ಇದ್ದೀನಿ. ಸೂಪರ್ ಆಗಿ. ಹೌದಾ? ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಐಸ್ ಕ್ರೀಮ್ ಮೋಲ್ಡ್ ಇದು, ಇನ್ನೂ ಐಸ್ ಕ್ರೀಮ್ ರೆಡಿ ಆಗಿಲ್ಲ. ಐಸ್ ಕ್ರೀಮು ರೆಡಿ ಆಗುತ್ತೆ. ನಮ್ಮ ಶ್ರೀಮತಿಯವರು ರೆಡಿ ಮಾಡ್ಕೊತಿದ್ದಾರೆ ನೋಡಿ. ರೆಡಿ ಮಾಡ್ಕೊತಿದ್ದಾರೆ ಐಸ್ ಕ್ರೀಮ್ ಮಾಡೋದಕ್ಕೆ. ಏನೇನು ರೆಡಿ ಮಾಡಿಕೊಂಡ್ರು, ಹೆಂಗೆ ಐಸ್ ಕ್ರೀಮ್ ಮಾಡ್ತಾರೆ, ಐಸ್ ಕ್ರೀಮ್ ಚೆನ್ನಾಗಿ ಬಂತಾ ಅದೇನು ಎಲ್ಲ ನೋಡೋರಂತೆ ಮುಂದೆ. ಇವತ್ತಿನ ಬ್ಲಾಗಲ್ಲಿ ನೋಡೋರಂತೆ ಮುಂದೆ. ಐಸ್ ಕ್ರೀಮ್ ಮಾಡೋದಕ್ಕೆ ಐಸ್ ಕ್ರೀಮ್ ಮೋಲ್ಡು ಬೇಕಿಲ್ಲ, ಲೋಟದಲ್ಲೇ ಮಾಡ್ಬೋದಿತ್ತು. ನಾವಿರಲಿ ಅಂತ ನಮ್ಮ ಮಗಳು ಕೇಳಿದಿಗೆ ತಂದ್ವಿ. ಇದು ಬೆಲ್ಲ, ಆಮೇಲೆ ಏನಿದೆ ಬಾದಾಮಿ. ಕರೆಕ್ಟ್, ಅದು ಗೊತ್ತಾಗಲ್ಲ ಇಲ್ಲಿ. ಸಡನ್ನಾಗಿ ಬರಲಿಲ್ಲ ಬಾಯಿಗೆ. ಇದು ಗೋಡಂಬಿ ನೀರಲ್ಲಿ ನೆನೆಸಿರೋದು. ಇಷ್ಟೊತ್ತು ಒಂದು 20 ನಿಮಿಷ, ಅರ್ಧ ಗಂಟೆ. ಹಾಲು, ಅರ್ಧ ಲೀಟರ್ ಹಾಲು, ಮತ್ತೆ ಏಲಕ್ಕಿ. ಆಮೇಲೆ ಬಳಸ್ಕೊಂಡು ಇವತ್ತು ನನ್ನ ಮಗಳು ಕೇಳಿರುವಂತ ಒಂದು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಅದು ಹೊಸ ಫ್ರಿಡ್ಜ್ ಅಲ್ಲಿ ಫಸ್ಟ್ ಟೈಮ್ ಐಸ್ ಕ್ರೀಮ್ ಮಾಡ್ತಾರೆ ಮಗಳಿಗೋಸ್ಕರ. ಫಸ್ಟ್ ಪಾತ್ರೆ ಬಿಸಿಗಿಟ್ಟಿದ್ದೀನಿ. ಪಾತ್ರೆ ತಳ ಸೀದೋಗ್ತಾ ಐತೆ. ಈಗ ಅರ್ಧ ಲೀಟರ್ ಹಾಲನ್ನ ಹಾಕೋತೀನಿ. ಅರ್ಧ ಲೀಟರ್ ಹಾಕ್ಬೇಕು ಐಸ್ ಕ್ರೀಮ್ ಮಾಡೋದಕ್ಕೆ? ಹೌದಾ? ನೀರು ಹಾಕ್ಬಾರ್ದು ಹಾಲ್ಗೆ, ಗಟ್ಟಿ ಹಾಲೇ ಬೇಕು. ಏನೋ ಜಿಡ್ಡಿನ ಹಾಲು ಅಂತಾರಲ್ಲ, ಈ ರೀತಿ ಹಾಲು ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ತಿರುಗ್ಕೋಬೇಕು. ಅವಾಗ ತಿರುಗಿಕೊಂಡು ಈ ಹಾಲು ಅರ್ಧ ಲೀಟರ್ ಇರೋದು 1/4 ಲೀಟರ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದಿಯೋ ಅಷ್ಟರಲ್ಲಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೋತೀನಿ. ಹೌದು, ಇದು ಸಿಪ್ಪೆ ಸಮೇತ ಹಾಕ್ಲಾ? ಏಲಕ್ಕಿ ಬಿಡ್ಸಾಕ್ಲಾ? ಅದು ಸಿಪ್ಪೆ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಬಾಯಿ ಸಿಗ್ತಾ ಇರ್ತದೆ, ಚೆನ್ನಾಗಿರಲ್ಲ. ಬರೀ ಏಲಕ್ಕಿ ಹಾಕ್ತೀನಿ. ಕಾಳು, ಏಲಕ್ಕಿ ಅಲ್ಲ, ಏಲಕ್ಕಿ ಕಾಳು. ಒಂದೊಂದು ಏಲಕ್ಕಿ ಚೆನ್ನಾಗಿರ್ತೈತೆ, ಒಂದೊಂದು ಏಲಕ್ಕಿ ಚೆನ್ನಾಗಿರಲ್ಲ. ಇದರಲ್ಲೂ ನಾವು ಕಡಲೆಕಾಯಿ ಬೆಳಿತೀವಲ್ಲ, ನೋಡಿದ್ ಎಷ್ಟು ಚೆನ್ನಾಗಿತ್ತು ನೋಡಿ. ಅದೇ ನಮ್ಮ ಕಡಲೆಕಾಯಲ್ಲಿ ಜೊಳ್ಕ ಗಟ್ಟಿ ಬರುತ್ತಲ್ಲ, ಹಂಗೆ ಏಲಕ್ಕಿನಲ್ಲೂ ಜೊಳ್ಕ ಗಟ್ಟಿ ಎಲ್ಲ ಬರ್ತದೆ. ಏಲಕ್ಕಿ ಕುಟ್ಟಮ್ಮ ಕುಟ್ಟು. ನಾನೇನಾದ್ರೂ ಕುಟ್ಬೇಕಾದ್ರೆ ನಿನ್ಗೆ ಕರೆಕ್ಟಾಗಿ ಸಾಂಗ್ ನೆನಪಾಗ್ತೈತೆ. ಹೌದು, ಅದೇ ನಾವು ಕುಟ್ಟಮ್ಮ ಕುಟ್ಟು ಕುಟ್ಟಮ್ಮ ಕುಟ್ಟು ಅಲ್ಲ, ಕುಟುಂಬ ಕುಟ್ಟು ಅಲ್ಲ. ಅದು ರೀಲ್ಸ್ ನೋಡಿ ಅದು ಯಾರು ಮಾಡಿರೋದೆಲ್ಲ ಹಾಡು ಬರುತ್ತೆ ಅದು. ಏಲಕ್ಕಿ ಪುಡಿ ರೆಡಿ ಆಯ್ತಾ? ಇವಾಗ ಏನು ಮಾಡೋದು ಅದನ್ನ? ಏಲಕ್ಕಿನ ಒಂದು ಇದಕ್ಕೆ ಹಾಕ್ಬಿಟ್ಟು ಎತ್ತಿಡೋದು. ಸದ್ಯಕ್ಕೆ ಇವಾಗೇನು ಬೇಡ ಇದು. ಅಷ್ಟೇನಾ? ಆಮೇಲೆ ಬಾದಾಮಿ ಮತ್ತೆ ಗೋಡಂಬಿನ ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡ್ಕೊತೀವಿ. ಹಾಲು ಕೆನೆಗಟ್ತಾ ಐತೆ. ತಿರುವಲ್ಲ, ಸಣ್ಣ ಉರಿನಲ್ಲಿ ಇಟ್ಟಿದ್ದಾರೆ ನಮ್ಮ ಶ್ರೀಮತಿಯವರು. ಈ ಕಡೆ ಈಗ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಗೋಡಂಬಿ ಇದೆಲ್ಲ ಪುಡಿ ಮಾಡವ್ರೆ. ಮತ್ತೆ ಇದು ಮಿಕ್ಸಿ ಜಾರ್ಗೆ ಗೋಡಂಬಿ ಅಲ್ಲ, ಬಾದಾಮಿ ಪುಡಿ ಮಾಡಿದ್ದೀನಿ. ಇನ್ನು ಗೋಡಂಬಿ ಪುಡಿ ಮಾಡ್ಬೇಕಲ್ಲ. ಇದು ಏನ್ರಲ್ಲಿ ಮಾಡೋದು? ಮಿಕ್ಸಿಲ ಇಲ್ಲ, ಸುಮ್ಮನೆ ಹಂಗೆ ಕಟ್ ಮಾಡಿ ಮಾಡ್ತೀನಿ ಚಾಕುವಲ್ಲಿ. ಇದು ಬಾದಾಮಿ ಗೋಡಂಬಿ ನೀನ್ ಬಾದಾಮಿ ಅಂದು ಅದು ನನಗೂ ಬಾದಾಮಿನೇ ನೆನಪಾಗ್ತೈತೆ. ಗೋಡಂಬಿನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ. ಅರ್ಧ ಗಂಟೆನೇ ನೆನೆಸ್ಬೇಕು ಅಂತೇನಿಲ್ಲ, ಒಂದಿಷ್ಟು ಹೆಚ್ಚು ಕಡಿಮೆ 2 ದಿನ 3 ದಿನ ನೆನೆಸ್ಬೋದಾ? 2 ದಿನ 3 ದಿನ ಅಲ್ಲ, 1 ಗಂಟೆ ಆದ್ರೂ ಪರವಾಗಿಲ್ಲ, ಅಥವಾ 20 ನಿಮಿಷ ಆದ್ರೂ ಪರವಾಗಿಲ್ಲ. ಈಗ ನೆನೆಸಿರೋದು ನೀರ್ ಸಮೇತ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಬರ್ತೀನಿ. ಎಲ್ಗಾನ ಹೋಗ್ತೀಯಾ? ಇಲ್ಲ, ಇಲ್ಲೇ ಮನೇಲೆ ರುಬ್ತೀನಿ. ಮತ್ತೆ ರುಬ್ಕೊಂಡು ಬರ್ತೀನಿ ಅಂತ ಹೇಳ್ತಿಲ್ಲ ಅದಕ್ಕೆ. ನೀನೇನೋ ಕೇಳ್ತೀಯ, ಹೋಗಪ್ಪ. ನೋಡ್ರಿ, ಇದು ಗೋಡಂಬಿ ಅಲ್ವಾ? ಗೋಡಂಬಿನ ಈ ಥರ ಪೇಸ್ಟ್ ಥರ ರುಬ್ಕೊಂಡವ್ರೆ ನುಣ್ಣಗೆ. ಒಂದು ಅರ್ಧ ಗಂಟೆ ನೆನೆಸಿಟ್ಟು ರುಬ್ಬಿರೋದು. ಇದನ್ನ ನೀರಲ್ಲ, ಹಾಲಲ್ಲೂ ಬೇಕಾದ್ರೆ ನೆನೆಸ್ಕೋಬೋದು. ಈಗ ಚೆನ್ನಾಗಿ ಕುದಿಸಿರೋ ಹಾಲಿಗೆ ಆ ಪೇಸ್ಟ್ನ, ರುಬ್ಬಿರೋ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಏನು ಐಡಿಯಾ ನಮ್ಮ
ಹಾಲೇ ತಗೊಂಡು ಇದ್ರೊಳಗೆ ಹಾಕಿ ತಿರ್ಗಿ ಅದನ್ನು ತಗೊಂಡು ಇದ್ರೊಳಗೆ ಹಾಕೋದು. ಎಂಥ ಅದ್ಭುತ ಐಡಿಯಾ. ಇಂಥ ಐಡಿಯಾ ಎಲ್ಲ ಹೆಣ್ಮಕ್ಳ ತಲೆಯಲ್ಲೇ ಒಳಿಯೋದು. ರುಬ್ಬಿರುವಂಥ ಗೋಡಂಬಿ ಪೇಸ್ಟ್ನ ಹಾಕ್ಬಿಟ್ಟು ಒಂದ್ಸರಿ ಎಲ್ಲ ತಿರುಗ್ಕೊತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ತಿರುವುಕೊಂಡೇ ಕುದಿಸ್ಬೇಕು, ಹಂಗೆ ಸುಮ್ಮನೆ ಕುದಿಸೋದು ಸಾಕು? ಏನಿಲ್ಲ, ಅದು ಅದ್ರ ಪಾಡ್ಗೆ ಅದು ಕುದೀತಾ ಇರ್ತದೆ. ಇನ್ನೊಂದು ಸ್ವಲ್ಪ ಗೋಡಂಬಿ ಕಟ್ ಮಾಡೋದೈತಲ್ಲ, ನಾನು ಅದನ್ನು ಕಟ್ ಮಾಡ್ಕೊತೀನಿ. ಹಾಲು ಸ್ಟವ್ ಒಂದಿತ್ತು ಗಟ್ಟಿಯಾಗೆ ಸ್ವಲ್ಪ. ಈಗ ಸ್ಟವ್ನ ಆಫ್ ಮಾಡ್ಕೊತೀನಿ. ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಬೇಕು. ತಣ್ಣಗೆ ಬಿಡ್ಬೇಕಾ? ಆಮೇಲೆ ಮುಂದಿಂದು ಪ್ರೊಸೀಜರ್ ಮಾಡೋಣ. ಸರಿ, ಇನ್ನೊಂದು, ಈ ಹಾಲನ್ನ ಅರ್ಧ ಲೀಟರ್ ಎಷ್ಟು ಇದು ಮಾಡ್ದಲ್ಲ, ಅದಕ್ಕೆ ಎಷ್ಟು ಗ್ಯಾಸ್ ಇದಾಯ್ತು ಗೊತ್ತಾ? ನಮ್ಮ ದೇಶದಲ್ಲಿ ಈಗಲೇ ಮೊದಲೇ ಗ್ಯಾಸ್ ಸಮಸ್ಯೆ ಐತೆ. ಅದಕ್ಕೆ ಇನ್ಮೇಲೆ ಈ ಥರ ಐಸ್ ಕ್ರೀಮ್ ಮಾಡಬೇಡ. ಜಾಣಿಯವ್ರ ತಾತ ಹೇಳ್ತಲ್ಲ, ಆ ಥರ ಐಸ್ ಕ್ರೀಮ್ ಮಾಡು. ಹಾಲು ಸಕ್ಕರೆ ಒಯ್ದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಐಸ್ ಕ್ರೀಮ್ ಆಗ್ತೈತೆ. ಅಲ್ಲ, ಹಾಲು ಕಾಯಿಸ್ಬಿಟ್ಟು ಅದರೊಳಗೆ ಸಕ್ಕರೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಐಸ್ ಕ್ರೀಮ್ ಆಗುತ್ತೆ. ಹಂಗೆ ಮಾಡು ಆಯ್ತಾ? ಎಷ್ಟು ಆದರೆ ಆ ಥರ ಐಸ್ ಕ್ರೀಮ್ ತಿನ್ನೋದಕ್ಕೂ ಈ ಥರ ಐಸ್ ಕ್ರೀಮ್ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ವಾ? ಅದು ಇನ್ನೇನು ಕಾಯಿಸ್ಕೊಂಡು ಕುಡಿದ್ರೆ ಹಾಲು ಕಾಯಿಸ್ಕೊಂಡು ಕುಡ್ದಂಗೆ ಆಗುತ್ತೆ ಅಷ್ಟೇ. ಅದು ಕೋಲ್ಡಲ್ಲಿ ಇಟ್ಟು ತಿಂದ್ರೆ ಐಸ್ ಕ್ರೀಮ್ ತಿಂದಂಗೆ ಆಗುತ್ತೆ. ಆದರೆ ಇಷ್ಟು ರುಚಿ ಬರಲ್ವಲ್ಲ. ಹೌದಾ? ನನ್ನ ಜೀವನದಲ್ಲಿ ಮೊದಲನೇ ಸರಿ ಮಾಡ್ತಿರುವಂಥ ಐಸ್ ಕ್ರೀಮ್ ಮೋಲ್ಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಗೋಡಂಬಿ, ಬಾದಾಮಿ, ಬೆಲ್ಲ, ಮತ್ತು ಇದು ಹಾಲು. ಕರೆಂಟ್ ಹೋಯ್ತು, ಇರಲಿ, ಹಾಲು ಹಾಕ್ಬೋದು, ಹಾಕು. ರುಬ್ಬ ಕರೆಂಟ್ ಬೇಕಲ್ಲ ಅಲ್ವಾ? ಸರಿ, ಹಾಕಿಡೋಣ. ರುಬ್ಕೊಂಡ್ರೆ ಆಯ್ತಾಯ್ತಾ? ಬಿಡು, ಕರೆಂಟ್ ಬಂದಮೇಲೆ ರುಬ್ಬದ್ಬಿಡು. ಹೌದಾ? ಇವಾಗಲೇ ಮಿಕ್ಸಿಲಿ ಹಾಕಿ ಚೆನ್ನಾಗಿರ್ತೀಗ ಮುಚ್ಚಿಟ್ಟಾರ 5 ನಿಮಿಷ ಬರುತ್ತೆ ಕರೆಂಟ್. ಖುಷಿ ಆಯ್ತು, ಕರೆಂಟ್ ಬಂದಿದ್ದು. 5 ನಿಮಿಷ ಹಿಂಗು ಹಂಗೆ ಬಂತು. ಮೊನ್ನೆ ಗೋಬಿ ಮಾಡ್ಬೇಕಾದ್ರೆ ಹೋಯ್ತಲ್ಲ, ಆ ಥರ ಹೋಗಿದ್ರೆ ಏನ್ ಮಾಡ್ಬೇಕಿತ್ತು? ಅರ್ಧ ಗಂಟೆ 1 ಗಂಟೆ. ಈಗ ಹಾಲು ಕಾಯಿಸಿಟ್ಟಿರೋದು, ಬಾದಾಮಿ ಪೇಸ್ಟ್ ಹಾಕ್ಬಿಟ್ಟು, ಬಾದಾಮಿ ಎಲ್ಲ ಗೋಡಂಬಿ ಪೇಸ್ಟ್ ಹಾಕ್ಬಿಟ್ಟು ಕಾಯಿಸಿರುವಂತ ಹಾಲು. ಅದು ಹಾಲು ಹೋಗಿ ಮೊಸರು ಥರ ಕಾಣ್ತೈತೆ, ಅಷ್ಟು ಕುದ್ದು ಕೆನೆ ಕಟ್ಕೊಂಡೈತೆ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿ, ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿನ ಸೇರಿಸ್ಕೊಂಡ್ರೆ ನುಣ್ಣಗಾಗೋದಿಲ್ಲ, ಅದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನ ರುಬ್ಕೊಂಡು ಬರೋಣ. ಅದಕ್ಕೆ ನಾ ಗೋಡಂಬಿ ಏನಾಗಿದೆ? ಇಲ್ಲ, ಗೋಡಂಬಿ ಬಾದಾಮಿ ಪೇಸ್ಟ್ ಹಾಕಿದ್ದೀನಲ್ಲ. ಗೋಡಂಬಿ ಪೇಸ್ಟ್ ಅವಾಗಲೇ ಹಾಲು ಕಾಯಿಸ್ಬೇಕಾದ್ರೆ ಹಾಕಿದ್ದೀನಲ್ಲ, ಇದು ಆಮೇಲೆ ಮೋಲ್ಡ್ಗೆ ಹಾಕ್ಬೇಕಾದ್ರೆ. ಹೌದಾ? ಸರಿ, ಈಗ ರುಬ್ಬೋದದು. ಈಗ ರುಬ್ಕೊಳ್ಳೋಣ. ರುಬ್ಕೊಂಡು ಬಂದವ್ರೆ. ಬೆಲ್ಲ ಕರಗಿಲ್ಲ ತಳದಲ್ಲಿ ನೋಡ್ರಿ. ಬೆಲ್ಲ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನುಣ್ಣು ಕುಟ್ಬೇಕಿತ್ತು ಬೆಲ್ಲನ. ಕುಟ್ಟಿಲ್ಲ, ನುಣ್ಣು ಕುಟ್ಟಿಲ್ಲ, ಅದಕ್ಕೆ ಸ್ವಲ್ಪ ಕರಗಿಲ್ಲ. ಇದು ಸ್ವೀಟ್ ಆಗೈತಾ ನೋಡ್ತೀನಿ. ಸ್ವೀಟ್ ಆಗಿಲ್ಲ ಅಂದ್ರೆ ಕರ್ಗಿಸ್ಕೊತೀನಿ ಬೆಲ್ಲನ. ಸಾಕಾಯ್ತಾ? ಸಾಕಾಗುತ್ತೆ. ಈಗ ಇದ್ರಲ್ಲಿ ಹಾಕಿರೋಣ. ಐಸ್ ಕ್ರೀಮ್ ಮೋಲ್ಡು ಹೊಸದೆಲ್ಲ ನೀಟಾಗಿ ತೊಳೆದು ಒರೆಸಿಟ್ಕೊಂಡವ್ರೆ. ಈಗ ಇದಕ್ಕೆ ಪಿಸ್ತಾ ಇದ್ರೂ ಹಾಕ್ಕೋಬೋದು. ನಮ್ಮನೇಲಿ ಪಿಸ್ತಾ ಇಲ್ಲ, ಬರೀ ಗೋಡಂಬಿ ಬಾದಾಮಿ ಅಷ್ಟೇ. ದ್ರಾಕ್ಷಿ ಹಾಕಂಗಿಲ್ವಾ? ಹಾಕ್ಬೋದು, ನಾನು ಹಾಕಿಲ್ಲ. ದ್ರಾಕ್ಷಿ ಹಾಕಿದ್ರೆ ಚೆನ್ನಾಗಿಲ್ಲ, ಹಸಸ್ಕಿರ್ತೈತೆ, ತಿನ್ನೋಕ್ಕೆ ಅಷ್ಟೊಂದು ಇದಾಗಿರಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ಈಗ ಹಾಕ್ಲಾ ಇದಕ್ಕೆ? ನಮ್ಮ ಶ್ರೀಮತಿಯವರು ಅವರ ಜೀವನದಲ್ಲಿ ಮೊದಲನೇ ಸಲ ಐಸ್ ಕ್ರೀಮ್ ಮಾಡ್ತಿದ್ದಾರೆ. ಇದು ನಮ್ಮ ಜಣೆ ಮಗಳ ಫೇವ್ರೇಟ್ ಪಿಂಕ್ ಕಲರ್. ಅದನ್ನೇ ಅವಳು ತಿನ್ನೋದು, ಐಸ್ ಕ್ರೀಮ್, ಪಿಂಕ್ ಐಸ್ ಕ್ರೀಮ್. ಆದರೆ ಐಸ್ ಕ್ರೀಮ್ ಒಳಗಡೆ ಎಲ್ಲ ಒಂದೇ ಕಲರ್ ಇರುತ್ತಲ್ಲ. ಐಸ್ ಕ್ರೀಮು ಮೇಲೆ ಮೋಲ್ಡ್ ಕಲರ್ ಬೇರೆ, ಐಸ್ ಕ್ರೀಮ್ ಎಲ್ಲ ಒಂದೇ ಕಲರ್ ಐತೆ. ಇದ್ರ ಮೇಲೆ ತಿರ್ಗಾ ಮತ್ತೆ ಇದನ್ನ ಹಾಕ್ಬೇಕಾ? ಬಾಯಿ ತಿನ್ನಕ್ಕೆ ಸಿಗುತ್ತೆ ಅಂತ. ಈಗ ಇದಕ್ಕೆ ಬಾಯಿ ಮುಚ್ಚಿಬಿಡ್ಬೇಕು ಅಲ್ವಾ? ಹೆಂಡತಿ ಬಾಯಿ ಅಂತೂ ಮುಚ್ಚಕ್ಕಾಗಲ್ಲ, ಐಸ್ ಕ್ರೀಮ್ ಬಾಯಿ ಬಿಡ್ತಾ ಮುಚ್ಚಿపోತು. ಈಗ ಇದು ಇನ್ನೂ ಇದೆಯಲ್ವಾ, ಇದನ್ನ ಕಾಫಿ ಲೋಟಕ್ಕೆ ಹಾಕಿರ್ತೀನಿ. ಕಡ್ಡಿ ತಂದಿದ್ದೀವಲ್ಲ, ಹೆಂಗೂ ಸ್ಟಿಕ್ ಕಡ್ಡಿಗೆ ಹಾಕ್ಬಿಡು. ಅವ್ರಿಗೂ ಗೋಡಂಬಿ ಬೇಕಾ? ಬೇಡವಾ? ಕಾಫಿ ಲೋಟ ಆದ್ರೇನು ಗೋಡಂಬಿ ಬೇಡ ಅನ್ನೋದ? ಕಾಫಿ ಲೋಟ ಎಷ್ಟಕ್ಕಾಗತ್ತೆ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕು ಅಷ್ಟೇ. ಅರ್ಧ ಮುಕ್ಕಾಲು ಅರ್ಧ ಹಾಕಿರಲ್ಲ, ಹಾಕು ನೋಡೋಣ. ಮೂರ್ಕು
ಎರಡಕ್ಕೆ ಹಾಕ್ಬೋದಿತ್ತಲ್ಲಪ್ಪ. ಇವಾಗ ಅದನ್ನೇ ಹಾಕ್ಬಿಡತ್ತೆ ಎರಡಕ್ಕೆ ಹೋಗ್ಲಿ. ಬಿಡು ಸಾಕು. ಈಗ ಕಡ್ಡಿ ಸ್ಟಿಕ್ ತಂದಿದ್ದೀವಲ್ಲ ಇಲ್ಲ ಅದು ಒಂದಿಷ್ಟು ಹಾಕ್ಬಿಡ್ತೀನಿ. ಆದರೂ ಕಡ್ಡಿನೂ ತೊಳೆದಾಕ್ಬೇಕು ಅನ್ಸುತ್ತೆ, ಯಾಕೆಂದರೆ ಯಾರ್ಯಾರೆಲ್ಲಿ ಇದು ಮಾಡಿರ್ತಾರೋ ಅಲ್ವಾ. ಧೂಳಾಗಿರ್ತದೆ ಮೈನ್ ಜಾಸ್ತಿ. ಅಷ್ಟು ಧೂಳು ಮತ್ತು ಫ್ಯಾಕ್ಟ್ರಿಯಲ್ಲಿ ರೆಡಿ ಮಾಡಬೇಕಾದ್ರೆ ಹಾಕಬೇಕು. ನಾನು ಇದಕ್ಕೆ 2 ಏನದು ಪ್ಲಾಸ್ಟಿಕ್ ಕವರ್, ಏನಕ್ಕೆ ಫ್ರಿಜ್ ಅಲ್ಲಿ ಹಂಗೆ ಇಡಬಾರ್ದಂತೆ, 2 ಸುಮಾರು ಜನ ಹೇಳಿದ್ದಾರೆ, ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕವರ್ ಹಾಕಿ ಇಡ್ತೀನಿ. ಇದ್ರ ಮೇಲೆ ಕವರ್ ಹಾಕಿ ರಬ್ಬರ್ ಹಾಕೋದು. ಏನೋ ಕವರ್ ಸಿಗುತ್ತೆ, ಅದು ಬೇಕಾದರೂ ಹಾಕ್ಕೋಬೋದು, ಇದು ಬೇಕಾದರೂ ಹಾಕ್ಕೋಬೋದು. ಈಗ ಬರುತ್ತಾ ಕೊಯ್ಯೋಕ್ಕೆ? ಸುಮ್ಮನೆ ಇವಾಗ ಸಾಕು ಅನ್ಸುತ್ತೆ ನೋಡಿ. ಇಲ್ಲ, ಅದು ಓಲೆ ಆಗಿಲ್ಲ. ಸಾಕು ಅನ್ಸುತ್ತೆ ಇವಾಗ. ಸಾಕು ಜಾಸ್ತಿ ದೊಡ್ಡದಾದ್ರೆ ಆಮೇಲೆ ಕಡ್ಡಿ ಯೂಸ್ ಆಗ್ತೈತಲ್ಲ. ಇಲ್ಲ, ಇದಾಗಿಲ್ಲ, ಅದಾಯಿತು. ಪೂರ್ತಿ ಒಳಗೆ ಹಂಗೆ ಅಂದ್ಬಿಡು. ಇವಾಗ ಆಯ್ತು. ಈಗ ಇಡ್ಸುತ್ತೆ. ಇಂತೂ ನಮ್ಮ ಶ್ರೀಮತಿಯವ್ರ ಟೈಮ್ ಐಸ್ ಕ್ರೀಮ್ ಮಾಡಿದ್ದೀನಿ, ಸಖತ್ ಖುಷಿ ಆಗ್ತಾ ಇದೆ. ಇನ್ನೂ ರೆಡಿ ಆಗಿಲ್ವಲ್ಲ, ನೋಡೋಣ ಫೈನಲ್ ರಿಸಲ್ಟ್ ನೋಡಬೇಕು ಚೆನ್ನಾಗಿ ಬಂದೈತೆ ಹೆಂಗಿಂತ. ಈಗ ಫ್ರಿಜ್ ಬಾಯಿ ತೆಗೆದು, ಫ್ರೀಜರ್ ಬಾಯಿ ತೆಗೆದು ನೋಡಿ ಐಸ್ ಕ್ಯೂಬ್ ಹಾಕಿಟ್ಟಿದ್ದೀವಿ. ಫಸ್ಟು ಮೋಲ್ಡ್ ಇಲ್ಲ, ಮುಂದೆ ಲೊಟ್ಗಳಿಟ್ಟದು. ಯಾಕೆ ಈ ಥರ ಬೇಡ, ಚೆನ್ನಾಗಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಕೆಟ್ಟೋಗ್ಬಾರ್ದು, ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಂತ. ಕೆಟ್ಟೋಗಲ್ಲ ಅನ್ಕೊಂಡಿದೀನಿ, ಸಾಮಾನ್ಯ ಚೆನ್ನಾಗೇ ಇರ್ತೈತೆ. ಆದ್ರೂ ಒಂದ್ಸರಿ ನಾವು ಮಾಡೋ ಕರ್ತವ್ಯ ಮಾಡಿದೀವಿ, ಮಿಕ್ಕಿದ್ದು ಭಗವಂತನ್ ಬಿಟ್ಟಿದೀನಿ. ಈಗ ಅದು ಒಂದು ಎಷ್ಟಿರ್ಬೇಕು? ಎಷ್ಟು? ಒಂದು 6 ಗಂಟೆ. 6 ಗಂಟೆ ಸಾಕ? ಅದೇನೋ ಮೋಡ್ ಐತೆ, ಮಾಡು, ಅದು ಜಾಸ್ತಿ ಬೇಗ ಇದಾಗುತ್ತೆ, ಕೋಲ್ಡ್ ಆಗುತ್ತೆ. ಕೋಲ್ಡ್ ಎಷ್ಟು? ಅದ್ರಲ್ಲೇ ಆಗುತ್ತೆ, ಏನ್ ಪರವಾಗಿಲ್ಲ. ಇಲ್ಲ ಇಲ್ಲ, ಅದು ಕಡಿಮೆ ಇಕ್ಕಿದೆಯಾ? ಅದು ತೋರಿಸ್ತೀನಿ. ಅಲ್ಲ, ಜಾಸ್ತಿ ಇದಾದ್ರೆ ಐಸ್. ಇಲ್ಲ 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 ಇಲ್ಲ, ಅದು ಇದು ವಿಂಟರ್ ಐತಲ್ಲ ನೋಡು, ಇಲ್ಲ ಇದು ವಿಂಟರ್ಗೇನೈತೆ, ಅದು ಸಮ್ಮರ್ಗೆ ಇಟ್ಟರೆ ಹೀಟ್ ಆಗುತ್ತೆ ಬೇಗ. ಹೀಟ್ ಅಂತೀನಿ, ಏನು ಕೋಲ್ಡ್ ಆಗುತ್ತೆ. ಕೋಲ್ಡ್ ಸಮ್ಮರ್ಗೆ ಇಟ್ಟರೆ ಬೇಗ ಕೋಲ್ಡ್ ಆಗುತ್ತೆ, ಜಾಸ್ತಿ ಬೇಗ ಐಸ್ ಕ್ರೀಮ್ ಇದಾಗುತ್ತೆ ಅಷ್ಟೇ. ಬೇಗ ಜಾಸ್ತಿ ಸಮ್ಮರು ಕೋಲ್ಡ್ ಎಷ್ಟು ಅಂದರೆ ಜಾಸ್ತಿ ಅದು ಸಮ್ಮರ್ ಫಾರ್ ಮೋರ್ ಕೂಲಿಂಗ್, ಅಂದರೆ ಜಾಸ್ತಿ ಕೂಲ್ ಆಗುತ್ತೆ ಅಂತ. ಬೇಗ ಆಗ್ತೈತೆ ಐಸ್ ಕ್ರೀಮ್, ಅಷ್ಟೇ ಬೇಗ ಕೂಲ್ ಆಗುತ್ತೆ. ಸರಿ, ಒಂದು 5 ಗಂಟೆ 6 ಗಂಟೆ ಬಿಟ್ಟು ನೋಡೋಣ ಒಂದ್ಸರಿ. ಫಸ್ಟು ಒಂದು 4 ಗಂಟೆಗೆ ಒಂದ್ಸರಿ ಚೆಕ್ ಮಾಡೋಣ. ಒಂದು 4 ನಿಮಿಷಕ್ಕೆ ಒಂದ್ಸಲ ಚೆಕ್ ಮಾಡೋಣ. ಬೇಡ, ಒಂದು 6 ಗಂಟೆ ತಡಿಯಕ್ಕಾಗ್ತಾ ಇಲ್ಲ. ಒಂದು 5 ಗಂಟೆ 6 ಗಂಟೆ ಬಿಟ್ಟೆ ನೋಡು, ಆಯ್ತಾ? ಹೌದಾ, ಸರಿ. ನಾನಂತೂ 5 ಗಂಟೆಗೆ ನೋಡ್ತೀನಪ್ಪ. ಸರಿ, ಟೈಮ್ ನೋಡ್ಕೊಬಿಡಿ ಇವಾಗ, ಆಮೇಲೆ ಚೆಕ್ ಮಾಡಿ. ಎಷ್ಟಾಗಿದೆ ಗೊತ್ತಿಲ್ಲ, ಆಮೇಲೆ ನೋಡ್ಕೋತೀನಿ. ಈಗ ಐಸ್ ಕ್ರೀಮ್ ಬೇಗ ಆಗ್ಲಿ. ನನ್ನ ಮಗಳು, ನಮ್ಮ ಅಪ್ಪ, ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಈಗ ಅಷ್ಟರಲ್ಲಿ ಮಧ್ಯಾಹ್ನ ಊಟಕ್ಕೆ, ಅಡುಗೆಗೆ, ಅದು ಇದು ಕೆಲಸ ಇರ್ತಾವಲ್ಲ, ಮಾಮೂಲಿ ಕೆಲಸ ಮಾಡ್ಕೋತಾ ಇರ್ತೀವಿ. ಅದು ಅದ್ರ ಪಡ್ಗದ ಐಸ್ ಕ್ರೀಮ್ ಆಗ್ತಾ ಇರ್ತದೆ ಫ್ರಿಜಲ್ಲಿ. ಐಸ್ ಕ್ರೀಮ್ ಆದ್ಮೇಲೆ ಹೆಂಗ್ ಬಂತು ಅಂತ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಮಧ್ಯಾಹ್ನ ಐಸ್ ಕ್ರೀಮ್ ಇಟ್ಟಿದ್ವಿ ಫ್ರಿಡ್ಜ್ ಒಳಗಡೆ. ಈಗ ಒಂದು ಸಂಜೆ ಆಯಿತು, ಒಂದು 6 ಅವರ್ 6 ಅವರ್, ಒಂದು 6 ಗಂಟೆ ಆಯಿತು. ಫ್ರಿಡ್ಜ್ ಒಳಗಡೆ ಐತೆ, ನೋಡೋಣ ಹೆಂಗೈತೆ ಅಂತ, ಏನಾಗಿರುತ್ತೆ, ಐಸ್ ಕ್ರೀಮ್ ಆಗಿರುತ್ತೆ ಹೆಂಗೆ ಅಂತ. ನಮ್ಮ ಮಗಳಿಗಂತೂ ಕುತೂಹಲ, ಖುಷಿ. ಅದು ಐಸ್ ಕ್ರೀಮ್ ಇಡೋದಕ್ಕೆ ತೆಗಿಲ ಓಪನ್ ಮಾಡಿ ನೋಡೋಣ ನಿಮ್ಮ ಸಾಧನೆಯನ್ನ ನೋಡೇ ಬಿಡೋಣ. ದೇವ್ರೇ, ಇನ್ನೊಂದು ಸಲ ಒಳ್ಳೇದು ಮಾಡೋ, ಕಾಪಾಡು. ಆಗೈತಾ?
ಕಚ್ಕೊಬಿಟ್ಟೈತಾ? ಹಾಗೈತೆ ಐಸ್ ಕ್ರೀಮು. ಗೊತ್ತಿಲ್ಲ, ನೋಡ್ಬೇಕು. ಇದು ಕ್ಲೋಸ್ ಮಾಡ್ಬಿಡ್ತೀನಿ. ಹೌದಾ? ಇದು ಹೆಂಗೆ ಮಾಡೋದು ಇವಾಗ? ಓಪನ್ ಮಾಡೋದಾ ಇದು? ಓಪನ್ ಮಾಡಕ್ ಬರಲ್ಲ ಅದು. ಮತ್ತೆ ಹೆಂಗೆ ಮಾಡೋದು ಇದು ಇವಾಗ? ನೀರಲ್ಲಿ ಇಡಬೇಕು. ನಿಲ್ಲಲ್ಲ ಇದು. ನೋಡಿ ಡಿಸೈನ್ ಕೊಟ್ಟವ್ರೆ, ಅದಕ್ಕೆ ನಿಲ್ಲುತ್ತೆ ಇದ್ರ ಮೇಲೆ. ಕೂರೋದು ಕೆಳಗಡೆ ಲಾಕು. ಖುಷಿನ ಮಗಳ? ಹೆಂಗಾಗೈತೋ ಅದು ನನಗೆ ಭಯ ಆಗ್ತೈತೆ. ಇವು ಇಕ್ಲಾ? ನಿಂತ್ಕೋತೈತಾ ಅದು? ಗೊತ್ತಿಲ್ಲ, ಮೊಟ್ಟೆ ಆಗೈತೆ ಅದು. ಟ್ರೈ ಮಾಡ್ತಾ. ಅಯ್ಯೋ, ಎರಡು ಬಿದ್ದೋದು. ಬಿಡು ಬಿಡು, ಏನಾಗಲ್ಲ, ಇರಲಿ. ಇದು ತೆಗಿಲ್ಲ, ಯಾವಾಗಲೇ ಇಟ್ಟಿದ್ದೆ. ಬರ್ತೈತೆ ಅನ್ಸುತ್ತೆ. ಬರುತ್ತಾ? ವಾವ್, ಸೂಪರ್. ತಗೋ ಜಾಣೆ ಮಗಳೇ. ಒಂದು ನಿಮಿಷ ಇಟ್ಟರೆ ಸಾಕು ಬರ್ತೈತೆ. ಚೆನ್ನಾಯ್ತಾ? ಹೆಂಗೈತೆ ಮಗಳೇ? ಸೂಪರ್. ಆದ್ರೆ ಇನ್ನೊಂದು ಏನ್ ಗೊತ್ತಾ, ಅದು ಹಿಂದೆ ಇದಿದೆಯಲ್ವಾ, ಇದು ಜಾಸ್ತಿ ಆಯ್ತು. ಇದು ನೋಡ್ರಿ, ಅಷ್ಟೇ ತುಂಬಾ ಇದು ಚಿಕ್ಕದಾಗೈತೆ. ಇದು ನೋಡ್ರಿ, ಇಡೀ ಹಿಂದೆ ಐತಲ್ಲ, ಇದು ಜಾಸ್ತಿ ಆಯ್ತು. ಐಸ್ ಕ್ರೀಮ್ ಮುಂದೆ ಇಷ್ಟು ಚಿಕ್ಕದಾಗಿ ಬರುತ್ತೆ. ಐಸ್ ಕ್ರೀಮ್ ಏನೋ ಬಂದೈತೆ ಕೆಳಗಡೆ. ಇದೆ. ದೊಡ್ಡದಾಯ್ತು ಮಗಳದು. ಅಲ್ಲ, ಕೆಳಗಡೆ ಇಟ್ಕೊಳ್ಳೋದು ಚಿಕ್ಕದಾಗೈತೆ. ಕೆಳಗಡೆ ಇಟ್ಕೊಂಡು ಚಿಕ್ಕದಾಯ್ತು. ಮತ್ತೆ ಇದು ಇದು ದೊಡ್ಡದಾಯ್ತು. ಈ ತರ ಕ್ಯಾಪ್ ಇರಬಾರ್ದು ಅಂತ ತಗೋಬೇಕಿತ್ತು ನಾವು. ನಮ್ಗೆ ಇನ್ನು ಫಸ್ಟ್ ಟೈಮ್ ಅಲ್ವಾ ತಗೊಂಡಿದ್ದು, ಗೊತ್ತಾಗಿಲ್ಲ. ಈಗ ತಕ್ಕೊಳ್ಳ? ಯಾವ್ದಾದ್ರು ತಕೊಂಡು. ಎರಡು ಒಂದೇ ಮಗಳೇ. ಇದಂಗೆ ಬಿಡಿಸೋದು ಇವಾಗ? ಫಸ್ಟ್ ರಬ್ಬರ್ ತೆಗೆಯೋದು. ಹೌದು, ಒಬ್ಬರೇ ಕಟ್ಟಾಗೋಯ್ತು? ಇಲ್ಲ, ಕಟ್ಟಾಗಿಲ್ಲ. ಆಮೇಲೆ ಪೇಪರ್ ತೆಗೆಯೋದು. ಪೇಪರ್ ತೆಗೆಯೋದು. ಇದ್ರಕ್ಕೆ ಕಂದಿರಕ್ಕೆ ಅಷ್ಟೇನಾ? ನೀನು ನಮ್ಮ ಮಗಳು ಹೇಳಿಲ್ಲ ಜನಗಳು ಟೇಸ್ಟು ಚೆನ್ನಾಗಿದೆ. ಹೌದು, ನಾನೇ ಅಲ್ವಾ ಹೇಳಿದ್ದು? ಅದು ಅಮ್ಮಂಗೆ ಹೇಳಿದ್ದು, ನಮ್ಮ ಬ್ಲಾಗಲ್ಲಿ ಹೇಳಿಲ್ಲ. ಚೆನ್ನಾಗಿದೆ ಅಂತ. ಸೂಪರ್ ಆಗಿ. ಹೌದಾ? ಬರುತ್ತೆ ಇವಾಗ ಇದು? ಓ, ಬರುತ್ತೆ. ಹಿಂಗೆ ನೋಡಿ, ಹಂಗೆ ತಿರುಗ್ತಾ ಐತೆ ಅಂದರೆ ಬರುತ್ತೆ. ಹಂಗೆ ಎತ್ಕೊಳೋದು ಅದು? ವಾವ್, ಸೂಪರ್ ಆಗೈತೆ ಇದು. ನನಗೆ ಬೇಕದು ಒಟ್ಟು. ಇದು ನೀನು ತಗೋ. ಹೆಂಗೆ ತಗೊಳ್ಳಿ ನಾನು? ಇಟ್ಕೊ ಮಕ್ಕಳೇ. ಊಟ ಸೋರೋಗ್ತಾಯ್ತಿದ್ದು. ಅದು ನೀರಲ್ಲಿ ಹಾಕಿ ಲೋಟ ನೀರಲ್ಲಿ ಹಾಕ್ಬಿಟ್ಟಿದ್ದಲ್ಲ, ಅದಕ್ಕೆ. ಹೌದಾ? ನೀರಿಡಲ್ಲ. Cheers.